ಬಿಗ್ ಬಾಸ್ ಸೀಸನ್ 12 ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗ್ತಾ ಇದೆ. ಪ್ರತಿಯೊಂದು ಸೀಸನ್ ಅಲ್ಲೂ ಕೂಡ ನಟ ವಿಜಯ್ ಸೂರ್ಯ ಅವರ ಹೆಸರು ತಳಕಾಗ್ತಾನೆ ಇರುತ್ತೆ. ಸಾಕಷ್ಟು ಅಭಿಮಾನಿಗಳು ಕೂಡ ಇವ್ರು ಬರ್ಬೇಕು ಅನ್ನುವಂತ ಆಸೆ ಇರುತ್ತೆ. ಆಸ್ ಎ ನಟರಾಗಿ ನಿಮ್ಗೆ ಏನ್ ಅನ್ಸುತ್ತೆ? ನನಗೇನನ್ಸುತ್ತೆ, ಹ್ಮ್. ನನಗೆ ಅಂದ್ರೆ ಬಿಗ್ ಬಾಸ್ ಹೋಗೋದು ಯಾಕೆ? ಉತ್ತರ ಕೊಡಿ. ನನಗೆ ಆಫರ್ ಬಂದಿಲ್ಲ. ನಾನು ಅಲ್ಲಿ ಹೇಳಂಗಿಲ್ಲ. ಇಲ್ಲ, ಯಾಕೆ ಬಿಗ್ ಬಾಸ್‌ಗೆ ಹೋಗ್ತಾರೆ ಜನ? ನನಗ್ ಗೊತ್ತಿಲ್ಲ. ನಿಮ್ಗೆ ಹೇಳಿ ಯಾಕೆ ಹೋಗ್ತಾರೆ ಜನ? ಯಾಕೆ ಹೋಗ್ತಾರೆ? ಫೇಮ್‌ಗೆ ಒಂದು. ನಿಮ್ಗೆ ಬೇಕಾಗಿಲ್ಲ. ಹಂಗ್ ಹಂಗ್ ಹೇಳ್ಬೇಡಿ. ಹ್ಮ್. ಇನ್ನೊಂದು ದುಡ್ಡಿಗೆ. ಹ್ಮ್. ಭಗವಂತ 2 ತಕ್ಕ ಮಟ್ಟಕ್ಕೆ ಕೊಟ್ಟಿದ್ದಾನೆ. ಆ್ಯಂಡ್ ಆಲ್ರೆಡಿ ನನ್ನ ಬಗ್ಗೆ ಒಂದು ಇಮೇಜ್ ಇದೆ ಆಡಿಯನ್ಸ್‌ಗೆ. ಹ್ಮ್. ಅಂದರೆ ಕಷ್ಟಪಟ್ಟು ನನ್ನ ಕರಿಯರ್‌ನ ನಾನು ಒಂದು ಶೇಪ್ ಅಪ್ ಮಾಡ್ಕೊಂಡಿದ್ದೀನಿ. ಅಕಸ್ಮಾತ್ ಕೆಲವು ಒಳಗೋಗಿ ಸಣ್ಣ ಪುಟ್ಟ ವಿಚಾರಗಳಿಂದ ಆ ಒಂದು ಅವ್ರು ನನ್ನ ಬಗ್ಗೆ ಇರೋ ಮೈಂಡ್ಸೆಟ್ಟು, ಆ ಮೈಂಡ್ಸೆಟ್ಟಿಂದ ನೋಡ್ತಾರೆ. ನೋಡುವಾಗ ಅಕಸ್ಮಾತ್ ನಾನು ಏನೋ ಮಾಡಿದ್ರೆ ಬೈ ಮಿಸ್ಟೇಕು, ಅದು ಅವರೆಲ್ಲ ಒಂದು ಕಡೆ ಅವ್ರ ಮನ್ಸಿಗೂ ಬೇಜಾರು. ಆ್ಯಂಡ್ ಆಲ್ಸೋ ಒಂದು ಐ ಥಿಂಕ್ 3 ಸೀಸನ್ ಏನೋ ಬಂದಿತ್ತು ಆಫರು. ಬಂದಾಗಲೆಲ್ಲ ನಾನು ಆಲ್ರೆಡಿ ಇನ್ನೊಂದು ಕೆಲಸ ಮಾಡ್ತಿದ್ದೆ, ಸೊ ಹೋಗೋಕ್ಕಾಗಲಿಲ್ಲ. ಈ ಸೀಸನ್ ಅಲ್ಲಿ ಬಂದಿತ್ತಾ? ಇಲ್ಲ, ಈ ಸೀಸನ್ ಇಲ್ಲ. ಈ ಸೀಸನ್ ನಿಜವಾಗ್ಲೂ ಬಂದಿಲ್ಲ. ಹ. ಬಟ್ ಈ ಸೀಸನ್ ಜಾಸ್ತಿ ನನಗೆ ಫೋನ್ ಬಂದಿದೆ, ನೀವು ಹೋಗ್ತಿದ್ದೀರಾ ಅಂತ. ಹ್ಮ್. ತುಂಬ ಪ್ರಚಾರ ಆಗಿದೆ ಈ ಸಲ. ಬಟ್ ಐ ಫೀಲ್ ನನ್ನ ಒಂದು ಪ್ರಿನ್ಸಿಪಲ್ ಇದೆ. ಅದೇನು ಅಂದರೆ, ಈಗ ಅಲ್ಲಿ ಹೋದರೆ ನಾನು ಇಮೋಷ್ನಲಿ ಬೆತ್ತಲೆ ಆಗಬೇಕಾಗತ್ತೆ. ಅಂದರೆ ಕಂಪ್ಲೀಟಾಗಿ ಒಬ್ಬ ವಿಜಯ್ ಲಲಿತ ಸೂರ್ಯ ಏನು ಅಲ್ಲಿ ವಿಜಯ್ ಸೂರ್ಯಾಗ ಅಳ್ತಾನೆ, ವಿಜಯ್ ಸೂರ್ಯಾಗ ನಗ್ತಾನೆ, ಎಲ್ಲ ಅಂದರೆ ನಾನು ಒಂದು ಪಾತ್ರ ಅಲ್ಲ, ಅದು ನಾನು. ಸೊ ಜನರು ಅದನ್ನ ನೋಡ್ತಾರೆ, ಕನೆಕ್ಟ್ ಆಗ್ತಾರೆ, ಇಷ್ಟಪಡ್ತಾರೆ. ಹೊರಗೆ ಬಂದು ನಾನು ಪಾತ್ರಗಳನ್ನ ಪ್ಲೇ ಮಾಡುವಾಗ ಆ ಪಾತ್ರದಲ್ಲಿ ನಗ್ತೀನಿ, ಅಳ್ತೀನಿ, ಸೀನ್ಸ್ಗಳು ಪ್ಲೇ ಮಾಡ್ತೀನಿ. ಸೊ ಆ ಪಾತ್ರಗಳು ನೋಡುವಾಗ ಆಡಿಯನ್ಸ್ಗೆ ಏನಾಗುತ್ತೆ, ಅವ್ರ ಮೈಂಡಲ್ಲಿ ಅದನ್ನ ನೋಡಿದ್ದಾರೆ ವಿಜಯ್ ಸೂರ್ಯ. ರಿಯಲ್ ಆಗಿ ಅಳೋದು, ರಿಯಲ್ ಆಗಿ ನಗೋದು, ಅಥವಾ ಅವನ ಇಮೋಷನ್ಸ್ ಏನಿರುತ್ತೆ ಅಂತ. ಸೊ ಈ ಪಾತ್ರ ಕನೆಕ್ಟ್ ಆಗಲ್ಲ, ತುಂಬ ಕಷ್ಟ. ಅಂದರೆ ನನ್ನ ಅನಿಸಿಕೆ. ಹ್ಮ್. ಇದು ತಪ್ಪಾಗಿರ್ಬೋದು ಕೆಲವ್ರಿಗೆ. ಬಟ್ ಸೊ ಎಲ್ಲೋ ಒಂದು ಕಡೆ ನಮ್ಮ ಪಾತ್ರಗಳನ್ನ ನಾವು ಕಾಪಾಡ್ಕೋಬೇಕು ಅಂದರೆ ಆದಷ್ಟು ನಮ್ಮ ರಿಯಲ್ ಇಮೋಷನ್ಸ್ ಏನಿದೆ ಅದನ್ನ ನಾವು ಉಳಿಸ್ಕೋಬೇಕಾಗತ್ತೆ. ಹ್ಮ್. ಆ್ಯಂಡ್ ಬಿಗ್ ಬಾಸ್ ತುಂಬ ಎಕ್ಸ್ಪೋಜರ್ ಕೊಡುತ್ತೆ. ಅಷ್ಟೊಂದು ಐ ಮೀನ್ ಕಷ್ಟ ಅದು. ಹೋದರೆ ನಿಮ್ಮನ್ನು ನೀವು ಬಟ್ ಹೋಗ್ತೀನಿ. ಐ ಮೀನ್ ನನ್ನ ಮೈಂಡಲ್ಲಿ ಒಂದು ಅಮೌಂಟ್ ಇದೆ, ಅದು ಕೊಟ್ಟರೆ ಹೋಗ್ತೀನಿ. ಓಹೋ. ಬಟ್ ಡೌಟ್ ಆ ಅಮೌಂಟ್ ಕೊಡೋದು. ಮೈಂಡಲ್ಲಿ ಕ್ಯಾಲ್ಕುಲೇಟ್. ಹಂಗಲ್ಲ, ಅಕಸ್ಮಾತ್ ಸೇಫ್ಟಿ ಮಾಡ್ಕೊಂಬಿಡೋಣ ಲೈಫ್ ಲಾಂಗು. ಅಷ್ಟು ಇಸ್ಕೊಂಬಿಟ್ಟು ಆರಾಮಾಗೆ ಇದ್ ಬೇಡ. ಎಫ್ ಟಿ ಹಾಕ್ಬಿಟ್ಟು ಹ. ಇದ್ಬಿಡೋಣ ಅಂತ. ಕೂಲ್ ಆಗಿರೋಣ ಅಂತ. ಬಿಗ್ ಬಟ್ ಬಾಸ್ ಕಷ್ಟ ಇಲ್ಲ ರೀ, ಬಿಗ್ ಬಾಸ್ ಹೋಗಲ್ಲ. ಆಗಲ್ಲ. ಹೋಗಲ್ಲ. ಕಷ್ಟ ರೀ, ಆ ಗೇಮ್ ತುಂಬ ಕಷ್ಟ. ಆಮೇಲೆ ನಾನು ಸುದೀಪ್ ಸರ್ ದೊಡ್ಡ ಅಭಿಮಾನಿ ಒಂದು. ತುಂಬ ಇಷ್ಟ ನಂಗೆ ಅವ್ರು ಕಂಡ್ರೆ. ಅದೇನಾಗತ್ತೆ, ಎವ್ರಿ ವೀಕೆಂಡ್ ಅಲ್ಲಿ ವಿಚಾರಗಳು ಚರ್ಚೆ ಆಗತ್ತೆ. ಹ್ಮ್. ಚರ್ಚೆ ಆದಾಗ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳಕ್ಕೆ ನಾವು ಮಾತಾಡಲೇಬೇಕು. ನೀವು ಯಾರೇ ಆಗಿರಲಿ, ನೀವು ಮಾತಾಡಲೇಬೇಕು. ಹ್ಮ್. ಯಾಕಂದ್ರೆ ನಿಮ್ಮ ವಿಚಾರಗಳ ಬಗ್ಗೆ ಚರ್ಚೆ ಆದಾಗ ನೀವು ಕೆಲವೊಂದು ಸಲ ವಾಯ್ಸ್ ರೇಸ್ ಮಾಡಬೇಕಾಗತ್ತೆ. ಹ್ಮ್. ಆ್ಯಂಡ್ ಯುನೋ ನಿಮ್ಮ ಪಾಯಿಂಟ್ನ ನೀವು ಪ್ರೂವ್ ಮಾಡಬೇಕಾಗತ್ತೆ. ಸೊ ಅದಾಗೇ ಆಗತ್ತೆ, ಇಲ್ಲಾಂದರೆ ಅದಾಗಲ್ಲ. ಗೇಮ್ ಇಸ್ ಲೈಕ್ ದ್ಯಾಟ್. ಆ ಸ್ಟ್ರಕ್ಚರ್ ಆಗಿದೆ, ಆ ಫಾರ್ಮ್ಯಾಟ್. ನನಗೆ ಸುದೀಪ್ ಸರ್ ಮುಂದೆ ಹತ್ತಲ್ಲ ಮಾತಾಡೋಕ್ಕೆಲ್ಲ ಆಗಲ್ಲ. ಆಗಲ್ಲ. ಬಿಕಾಸ್ ಐ ಲವ್ ಹಿಮ್. ಚಿಕ್ಕ ವಯಸ್ಸಿನ ನಾನು ನೋಡ್ಕೊಂಡು ಬಂದೀನಿ. ಐ ಬಿಗ್ ಫ್ಯಾನ್ ಆಫ್ ಹಿಮ್. ಸೊ ಸ್ಟಾರ್ಗಳನ್ನ ದೂರದಿಂದ ನೋಡಿ ಖುಷಿ ಪಡೋದು ಬೆಟರ್. ಸೊ ಐ ಫೀಲ್ ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ಡೋಂಟ್ ಗೆಟ್ ಟೂ ಕ್ಲೋಸ್ ಟು ಯುವರ್ ಸ್ಟಾರ್ಸ್ ಅಂತ. ಹ್ಮ್. ಸೊ ಇಟ್ಸ್ ಆಲ್ವೇಸ್ ಬೆಟರ್. ಪಾಪ ಅವರು ಏನು ಮಾಡ್ತಾರೆ, ಕಂಟೆಸ್ಟೆಂಟ್ಸ್ಗೆ ಒಂದು ಇದು ಕೊಡ್ತಾರೆ, ಫ್ರೀಡಮ್ ಕೊಡ್ತಾರೆ. ಸುಮಾರು ಸಲ ನಾನು ನೋಡಿದ್ದೀನಿ ಕೆಲವರು ಅಡ್ವಾಂಟೇಜ್ ತೊಗೊಂಡಿದ್ದಾರೆ ಅದನ್ನ. ಆ್ಯಂಡ್ ಐ ಡೋಂಟ್ ಲೈಕ್ ದ್ಯಾಟ್. ಆ್ಯಂಡ್ ಅಲ್ಲಿ ಹೋಗಿ ನಾವು ಸುಮ್ಮನೆನೂ ಇರೋಕ್ಕಾಗಲ್ಲ. ನಿಮ್ಮ ವಿಚಾರಗಳು, ನಿಮ್ಮ ವೈಯಕ್ತಿಕ ವಿಚಾರಗಳು, ಯಾಕೆ ಈ ಥರ ಮಾಡಿದೆ, ಯಾಕೆ ಆ ಥರ ಮಾಡಿದೆ ಅಂತ ನಾವು ಹೇಳಲೇಬೇಕಾಗತ್ತೆ. ಸೊ ಹಾಗಿದ್ದಾಗ ಯು ಶುಡ್ ನಾಟ್, ಐ ಮೀನ್ ಐ ಕಾಂಟ್ ಡೂ ಇಟ್, ನಾಟ್ ಇನ್ ಫ್ರಂಟ್ ಆಫ್ ಸುದೀಪ್ ಸರ್. ಯಾವತ್ತು ಸುದೀಪ್ ಅವ್ರನ್ನ ಫಸ್ಟ್ ಭೇಟಿ ಆಗಿತ್ತು ನೀವು? ಫಸ್ಟ್ ಭೇಟಿಯಾಗಿದ್ದು ಯಾವಾಗ ಅಂದರೆ 15th ಕ್ರಾಸ್ ಇದೆ ಗೊತ್ತಾ? 15th ಕ್ರಾಸ್, ಜೆ ಪಿ ನಗರ್. ಹಾ. ಅಲ್ಲೊಂದು ಸಿಗ್ನಲ್ ಇದೆ. ಈಗ ಮೆಕ್ಡೊನಾಲ್ಡ್ಸ್ ಇದೆ, ಅದ್ರ ಪಕ್ಕ ಒಂದು ಸಿಗ್ನಲ್ ಇದೆ. ಹ್ಮ್. ಇಟ್ಸ್ ವೆರಿ ಫೇಮಸ್ ಸಿಗ್ನಲ್.
ನಾನು ನಮ್ಮ ಅಪ್ಪನ ಹಿಂದೆ ಸ್ಕೂಟ್ರಲ್ಲಿ ಕೂತಿದ್ದೆ ಚಿಕ್ಕ ವಯಸ್ಸಲ್ಲಿ. ಸಿಗ್ನಲ್ ನಿಲ್ಲಿಸಿದ್ರು. ಪಕ್ಕದಲ್ಲಿ ಒಂದು ಬ್ಲೂ ಸಫಾರಿ ಬಂತು. ಹಿಂಗೆ ತಿರುಗಿ ನೋಡಿದೆ, ಅವಾಗ ತಾನೇ ಜಸ್ಟ್ ಹುಚ್ಚ ರಿಲೀಸು, ಫುಲ್ ಪೀಕು. ಆ್ಯಂಡ್ ಉಸಿರೇ ಉಸಿರೇ ಸಾಂಗ್ ಫುಲ್ ಫೇಮಸ್ಸು. ತಿರುಗಿ ನೋಡಿದೆ ಮ್ಯಾನ್. ಹಿಂಗೆ ನೋಡ್ಬಿಟ್ಟು ನಾನು ಸುದೀಪ್ ಸರ್ ಅಂತ ಕಿಡ್ ಅಲ್ವಾ, ಫುಲ್ ಓಕೆ. ಎಕ್ಸೈಟ್ಮೆಂಟು. ನಾನು ಡ್ಯಾಡಿ 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 ಸುದೀಪ್ ಸರ್ ಅಂತ. ನಮ್ಮ ಅಪ್ಪ ಸುಮ್ಮನೆ ಬಟ್ ನಾನು ಹಾಯ್ ಅಂದೆ ಆ್ಯಂಡ್ ಹಿ ಡಿಡ್ ದಿಸ್. I still remember that. That was the first time I saw Sudeep sir. Beautiful. I mean, one memory. And then second time, I think ನಮ್ಮ ಅಣ್ಣನ ಮದುವೆ ಕರೆಯೋಕೆ ಹೋಗಿದ್ದೆ ಸಂಡೇ ಮಾರ್ನಿಂಗ್. ಫ್ಯಾಂಟಾಸ್ಟಿಕ್ ಸೀನ್ ಆ್ಯಕ್ಚುಲಿ ಇದು. ನಾನು ಇದ್ದಿದ್ದು ಜೆ ಪಿ ನಗರಲ್ಲಿ, ಆ ಸೈಡ್ಲಿ. ಸೊ ಸುದೀಪ್ ಸರ್ ಮನೆ ಹಿಂದೆ ಒಬ್ಬರು ಫ್ರೆಂಡ್ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಇನ್ವಿಟೇಷನ್ ಕೊಟ್ಟು ಸಂಡೇ ಮಾರ್ನಿಂಗ್, ಅಂದರೆ ಒಂದು 9:30-10 ಗಂಟೆ ಹಂಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಸುದೀಪ್ ಸರ್ ಮನೆ ಮುಂದೆ ಪಾಸ್ ಆಗ್ತಿದ್ವಿ. ನಮ್ಮ ನಿಲ್ಸು ಗಾಡಿ ಅಂತ. ಬಾ ಹೋಗೋಣ ಅನಿಸ್ತಿದ್ವಿ ನಮ್ಮಮ್ಮ. ಬೇಡ ಸುಮ್ಮನೆ ರೀ ಮಮ್ಮಿ, ಬೆಳಗ್ಗೆ 10 ಗಂಟೆಗೆ ಯಾಕೆ ಹೋಗಿ ಡಿಸ್ಟರ್ಬ್ ಮಾಡೋದು, ಬೇಕು ಅಂದರೆ ಅದಕ್ಕೊಂದು ಟೈಮು, ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಬೇಡ ನಿಲ್ಸು ನೀವು. ತಾಯಿ ಮಾತು ಕೇಳಾಗ ನಮ್ಮಮ್ಮ ತುಂಬ ಹೌದು. ಸರಿ ಅಂತ ನಿಲ್ಲಿಸ್ದೆ ಗಾಡಿನ. ಆಚೆ ಅವ್ರ ಬಾಡಿ ಗಾರ್ಡ್ ಕಿರಣ್ ಇದ್ರು, ಒಂದು ಜನ ಫ್ಯಾನ್ಸ್ ಇದ್ರು, ಅವ್ರನ್ನೆಲ್ಲ ಕಳಿಸ್ತಿದ್ರು ಹೋಗ್ರಪ್ಪ ಹೋಗ್ರಿ ಅಂತ. ನಾನು ಹಿಂಗೆ ನೋಡಿದೆ, ಇಳಿದುಬಿಟ್ಟು ಸುದೀಪ್ ಸರ್ ಮೀಟ್ ಮಾಡಬೇಕಿತ್ತು. ಗೊತ್ತಾಯ್ತು, ಅವ್ರು ರೆಕಗ್ನೈಸ್ ಮಾಡಿದ್ರು ನನ್ನ. ಒಂದು ನಿಮಿಷ ಇರಪ್ಪ ಅಂತ ಒಳಗೆ ಹೋದರು. ಒಳಗೆ ಹೋಗಿ ಕರೆದ್ರು. ಆ್ಯಂಡ್ ದೆನ್ ನಾನು ಅಮ್ಮ ಹೋದ್ವಿ. ಸುದೀಪ್ ಸರ್ ತಂದೆ ಇದ್ರು, ಅವ್ರ ಹತ್ರ ಒಂದು 5 ನಿಮಿಷ ಮಾತಾಡಿದ್ವಿ. ಇನ್ವಿಟೇಷನ್ ಕೊಟ್ವಿ ಅವ್ರಿಗೆ. ಮ್ಯಾಮ್ ಬಂದರು, ಅವ್ರ ತಾಯಿ ಬಂದರು. ಬಂದು ನೋಡಿದ್ರು. ನೋಡ್ಬಿಟ್ಟು ಫುಲ್ಲು ಖುಷಿಯಿಂದ ಮಾತಾಡಿಸಿದ್ರು. ಬ್ಯೂಟಿಫುಲ್. ಅಂದ್ರೆ ನನಗೆ ಒಳಗೆ ಡಗ 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 ಅಂತ ಇದೆ. ನಮ್ಮಮ್ಮ ಆರಾಮಾಗಿ ಮಾತಾಡ್ತಿದ್ದಾರೆ ಅಲ್ಲಿ. ಅಂದ್ರೆ ವಿತೌಟ್ ಅಪಾಯಿಂಟ್ಮೆಂಟ್ ಹೋಗ್ಬಿಟ್ಟಿದೀವಲ್ಲ. ಹೌದೌದೌದು. ಅಂದ್ರೆ ತಾಯಿಂದಿರಿಗೆ ಏನು ಅನ್ಸಲ್ಲ, ಅಂದ್ರೆ ಇಟ್ಸ್ ಫೈನ್, ಅಂದ್ರೆ ದೇಲ್ ಕ್ಲೀನ್ ಹಾರ್ಟ್. ನನ್ಗೆ ಅಯ್ಯೋ ಏನಂತಾರೋ ಸುದೀಪ್ ಸರು. ದೆನ್ ಅವ್ರ ತಂದೆ ಹೇಳಿದ್ರು, ಇರಪ್ಪ ಮಲಗಿದ್ದಾರೆ, ಐ ಮೀನ್ ಶೂಟಿಂಗ್ ಇತ್ತು ಅನ್ಸುತ್ತೆ ಪ್ರೀವಿಯಸ್ ಡೇ, ಲೇಟ್ ಆಗಿದೆ. ದೆನ್ ಹೋದ್ರು. ಹೋಗಿ ಒಬ್ಬ ಹುಡುಗನ ಕಳ್ಸಿದ್ರು ಕರ್ಕೊಂಬ ಅಂತ. ಆ್ಯಂಡ್ ಹೋದ್ರು. ಆ್ಯಂಡ್ ನಾನು ಲೈಕ್, ಸರ್ ಅಂಕಲ್ ಬೇಡ ಅಂಕಲ್, ಪಾಪ ಡಿಸ್ಟರ್ಬ್ ಮಾಡೋದು ಯಾಕೆ, ನಾನು ಇನ್ವಿಟೇಷನ್ ಕೊಡಬೇಕಿತ್ತು ಅಷ್ಟೇ, ಕೊಟ್ಬಿಟ್ಟು ಹೊರಡ್ತೀನಿ, ಇರಪ್ಪ ಕುತ್ಕೋ ಕರಿತೀನಿ ಅಂತ. ದೆನ್ ಒಂದು 5 ನಿಮಿಷ ಹಿ ಕೇಮ್. ಸರ್ ಬಂದರು ಇಮಿಡಿಯೇಟ್ಲಿ. ಐ ಥಿಂಕ್ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡು ಬಂದರು. ಐ ಥಿಂಕ್ ನನಗೆ ಅವಾಗ ಅನಿಸಿದ್ದು ಏನು ಅಂದರೆ, ನೋ ಮ್ಯಾಟರ್ ಹೌ ಬಿಗ್ ಯು ಆರ್, ಅಂದರೆ ಹಿ ವಾಸ್ ಒಬ್ಬ ನಾರ್ಮಲ್ ಮಗ, ಮನೆ ಮಗನ ಥರ ಇದ್ದರು. ಈಗ ನೀವು ಎಷ್ಟೇ ದೊಡ್ಡ ಸ್ಟಾರ್ ಆಗಿರ್ಬೋದು, ಈಗ ನಾನೇ ಆಗಿಲ್ಲ, ಎಷ್ಟೊಂದು ಸಲ ನಾನು ಶೂಟಿಂಗ್ ಮುಗಿಸ್ಕೊಂಡು ಬಂದಿರ್ತೀನಿ, ಮನೇಲಿ ಯಾರೋ ಗೆಸ್ಟ್ ಬಂದಿರ್ತಾರೆ, ನಮ್ಮ ಅಮ್ಮ ಬಂದು ಎಪಿಸೋಡ್ ಕೊಡ್ತಾರೆ, ಆಮೇಲೆ ನಿದ್ದೆ ಹೋಗ್ತದೆ ಆಗಲ್ಲ ಅಂತ ಹೇಳಿ ನಾನೇ ಮಾಡಿದ್ದೀನಿ ಎಷ್ಟೊಂದು ಸಲ. ಪಾಪ ಆ ಮನುಷ್ಯ ಹಿ ಕೇಮ್, ಎದ್ದು ಬಂದರು, ಕುತ್ಕೊಂಡ್ರು, ಒಂದಷ್ಟು ಮಾತಾಡಿದ್ರು. ವಿ ಸ್ಪೋಕ್ ಫಾರ್ ಲೈಕ್ ಮೋರ್ ದೆನ್ ಹಾಫ್ ಆನ್ ಅವರ್. ಕಾಫಿ ಕೊಟ್ಟರು. ಹೇಳಿದ್ರು, ಸಾರಿ ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ ಅವತ್ತು ಮದುವೆ ದಿವಸ, ಐ ಕಾಂಟ್ ಮೇಕ್ ಇಟ್, ಅಕಸ್ಮಾತ್ ಇದ್ದರೆ ನಾನು ಬರ್ತೀನಿ ಅಂತ. ನನಗೆ ಸಾರಿ ಸರ್, ನಾನು ವಿತೌಟ್ ಪರ್ಮಿಷನ್ ಬಂದ್ಬಿಟ್ಟಿನಿ, ಇಟ್ಸ್ ಓಕೆ ಅಂತ ಎಲ್ಲ ನನ್ನ ಶೋ ಬಗ್ಗೆ ಮಾತಾಡಿದ್ರು. ಅವ್ರದ್ದು ಒಂದು ಸೀರಿಯಲ್ ಅವಾಗ ಐ ಥಿಂಕ್ ಒಂದು ಪ್ರೊಡ್ಯೂಸ್ ಮಾಡ್ತಿದ್ರು, ಅದ್ರ ಬಗ್ಗೆ ಮಾತಾಡ್ತಿದ್ರು. ಇಟ್ ವಾಸ್ ಬ್ಯೂಟಿಫುಲ್ ಮೆಮೊರಿ. ಆ್ಯಂಡ್ ದಟ್ ಡೇ ಐ ಡಿಸೈಡೆಡ್, ಅಂದರೆ ನೀವು ಎಷ್ಟೇ ದೊಡ್ಡ ಸ್ಟಾರ್ ಆಗಿರ್ಬೋದು, ಅಂದರೆ ಹಿರಿಯರ ಮಾತು, ಐ ಮೀನ್ ಮನೆಯಲ್ಲಿ ಯಾರೋ ದೊಡ್ಡವರು ಇರಲೇಬೇಕು, ಕೇಳಲೇಬೇಕು ಅವ್ರ ಮಾತನ್ನ ಅಂತ. ಅಮ್ಮ ಎಷ್ಟು ಖುಷಿ ಪಟ್ರು. ಹೋಗ ತಪ್ಕೊಂಬಿಟ್ರು. ಮಮ್ಮಿ ಹೋಗಿ ತಪ್ಕೊಂಬಿಟ್ರು. ಇಟ್ ವಾಸ್ ಆಲ್ಸೋ ವೆರಿ ನೈಸ್. ಐ ಮೀನ್ ಅವ್ನ ಮೆಮೊರಿ ಐ ಆಲ್ವೇಸ್ ಚೆರಿಶ್ ಇಟ್. ಭಾಳ ಭಾಳ ಖುಷಿ ಆಯಿತು. ನೆಕ್ಸ್ಟ್ ಅವರೊಟ್ಟಿಗೆ ಯಾವಾಗ ಸಿನಿಮಾ ಮಾಡ್ತಾರೆ? ತುಂಬ ದೊಡ್ಡ ಮಾತಿದು, ಗೊತ್ತಿಲ್ಲ. ಆದರೆ ಇಲ್ ಬಿ ಬ್ಯೂಟಿಫುಲ್, ಅಂದರೆ ಇಲ್ ಬಿ ಲೈಕ್ ಅ ಡ್ರೀಮ್ ಕಮ್ ಟ್ರೂ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು, ಅದರ ಆಸೆ ಅಂತೂ ಇಲ್ಲ ನನಗೆ, ಆದರೆ ಇಲ್ ಬಿ ಲೈಕ್ ಕನಸು. ಅಲ್ಲ, ಈಗ ನೀವು ಇಷ್ಟಪಡುವಂತಹ ಹೀರೋ ಜೊತೆಗೆ ಯಾಕೆ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಆಸೆ ಇದೆ, ಬಟ್ ಐ ಡೋಂಟ್ ನೋ, ಐ ಡೋಂಟ್ ಸಿ ಇಟ್ ಲೈಕ್ ನನ್ನ ಕೆಲವೊಂದ್ಸಲ. ಆದರೆ ಅತಿ ಆಸೆ ಇಲ್ಲ, ಆಸೆ ಇದೆ, ಆದರೆ ಒಳ್ಳೇದು, ಬಹಳ ಖುಷಿ. ಯಾವ ಪಾತ್ರದಲ್ಲಿ ಕಾಣಿಸ್ಕೊಳ್ತೀರಾ? ಬ್ರದರು. ಬ್ರದರ್, ಅಕ್ಕ. ಆದ್ರೆ ಐ ಥಿಂಕ್ ಹೈಟ್ ಮ್ಯಾಚ್ ಆಗತ್ತಲ್ಲ.
ಇನ್ ಕೇಸ್ ಏನಾದ್ರೂ ವಿಲನ್ ಅಥವಾ ಏನಾದ್ರೂ ಆ ತರ ಆಪೋಸಿಟ್ ಕ್ಯಾರೆಕ್ಟರ್ ಕೊಟ್ರೆ ಏನ್ ಮಾಡ್ತಾರೆ? ಮಾಡು ಅಂದ್ರೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದೇ ಒಂದು ದೊಡ್ಡ ಕನಸು. ಹ್ಮ್. ಅಂದ್ರೆ ಏನಾಗತ್ತೆ ಅಂದ್ರೆ ಒಬ್ಬ ಕಲಾವಿದನಾಗಿ ಮೋರ್ ದೆನ್ ಸ್ಟಾರ್ ಇಸ್ ಅ ಗ್ರೇಟ್ ಪರ್ಫಾರ್ಮರ್. ಹ್ಮ್ ಹ್ಮ್ ಅವ್ರ ಪರ್ಫಾರ್ಮೆನ್ಸ್ ನ ಮ್ಯಾಚ್ ಮಾಡ್ಬೇಕಂದ್ರೆ ಒಂದು ಚಾಲೆಂಜ್ ಇರುತ್ತೆ. ಹ್ಮ್. ಸೊ ಡೆಫಿನೆಟ್ಲಿ ಇಲ್ ಬಿ ಬ್ಯೂಟಿಫುಲ್. ಅಂದ್ರೆ ಸಖತ್ ಮಜಾ ಇರುತ್ತೆ. ಯಾವ ಸಿನಿಮಾ ಅವ್ರದ್ದು ನಿಮ್ ತುಂಬಾ ಇನ್ಸ್ಪಿರೇಷನ್ ಕೊಟ್ಟಿರುವಂತದ್ದು? ಆಕ್ಚುಲಿ ಏನ್ ಗೊತ್ತಾ, ಇನ್ಸ್ಪಿರೇಷನ್ ಅಂತ ನಾನು ಮೈ ಫೇವ್ರೆಟ್ ಫಿಲ್ಮ್ ಇಸ್ ರಂಗ SLC. ಹ. ಅದಷ್ಟು ಓಡ್ಲಿಲ್ಲ ಆ ಟೈಮಲ್ಲಿ. ಬಟ್ ಇವತ್ತವರೆಗೂ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನಂಗೆ ಅನ್ಸಿದ್ದು. ಹ್ಮ್. ಈಗ ಬಿಟ್ರೆ ಈಗಲೇ ಯಾಕಂದ್ರೆ ಆಬ್ವಿಯಸ್ಲಿ ಟೆಕ್ನಿಕಲಿಟೀಸ್ ತುಂಬಾ ಡಿಫಿಕಲ್ಟ್ ಇದೆ, ಬಿಕಾಸ್ ಎಲ್ಲ ಇಮ್ಯಾಜಿನ್ ಮಾಡ್ಬೇಕಿತ್ತು ಅವರು. ಹ್ಮ್. ಬಟ್ ರಂಗ SLC ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಐ ಫೀಲ್ ಆ ಟೈಮಲ್ಲಿ ಅವ್ರಿಗೆ ಅದಕ್ಕೆ ಫಿಲ್ಮ್ ಫೇರ್ ಅವಾರ್ಡ್ ಬರಬೇಕಿತ್ತು, ಕೊಡ್ಲಿಲ್ಲ. ಐ ಮೀನ್ ವಿಚ್ ಇಸ್ ವೈ ಐ ಡೋಂಟ್ ಥಿಂಕ್ ಹಿ ಬಿಲೀವ್ಸ್ ಇನ್ ಅವಾರ್ಡ್ಸ್. ಬ್ಯೂಟಿಫುಲ್. ಬಟ್ ಈಗಲೂ ಕೂಡ ಅವರು ಬೇಡ ಅಂತಾನೆ ಬಿಟ್ಟಿದಾರಲ್ಲ, ಯಾವುದೇ Yeah. ಅವಾರ್ಡ್ಗಳನ್ನು ತಗೊಳ್ತಿಲ್ಲ ಅವರು. ಆಬ್ವಿಯಸ್ಲಿ ಅಂತ ಬ್ಯೂಟಿಫುಲ್ ಪರ್ಫಾರ್ಮರ್. ಹ್ಮ್. ಯಾವ್ಯಾವ ಟೈಮಲ್ಲಿ ಐ ಮೀನ್ ಏನಾಗಿದೆ, ಅವಾರ್ಡ್ಸ್ಗೆ ಸ್ವಲ್ಪ ವ್ಯಾಲ್ಯೂ ಕಮ್ಮಿ ಆಗ್ಬಿಟ್ಟಿದೆ ಇವಾಗ. ಹ್ಮ್ ಹ್ಮ್ ಎಲ್ಲಾನು ಏನಂತಾರೆ, ಅದನ್ನೇನಂತಾರೆ ವರ್ಡ್ ಏನಂತಾರೆ, ಲಾಬಿಂಗ್ ಥರ ಆಗ್ಬಿಟ್ಟಿರುತ್ತೆ. ಸೊ ಇಟ್ಸ್ ಓಕೆ. ಐ ಮೀನ್ ಜನ ಪ್ರೀತಿನೇ ಅದಕ್ಕಿಂತ ದೊಡ್ಡ ಅವಾರ್ಡ್ ಬೇಕಾ? ಹಾಗೆ. ಸಾಕಷ್ಟು ಪ್ರೀತಿ ಸಿಕ್ಕಿದೆ ಅವ್ರಿಗೆ. ಆ್ಯಂಡ್ ಯಾ, ರಂಗ ಇಸ್ ದ ಬೆಸ್ಟ್ ಆಲ್ ಟೈಮ್. ಯಾವುದೇ ಸಿನಿಮಾ ಕಂಪೇರ್ ಮಾಡಿ OG ಇಸ್ ರಂಗ SLC. ಎಷ್ಟು ಚೆನ್ನಾಗಿ ಮಾಡಿದಾರಪ್ಪ ಅವು. ಅಂದರೆ ಐ ಥಿಂಕ್ ನನಗೆ ಆ ಟೈಮಲ್ಲಿ ಒಬ್ಬ ಆ, ಕಲಾವಿದ ಫೈಟಲ್ಲೂ ಕ್ಯಾರೆಕ್ಟರ್ ಬಿಟ್ಟಿಲ್ಲ. ಕೆಲವೊಂದ್ಸಲ ಏನಾಗ್ಬಿಡುತ್ತೆ, ಆ ಟೈಮಲ್ಲಿ ಫೈಟ್ ಅಂತ ಬಂದಾಗ ಹೋಲ್ ಮ್ಯಾನರಿಸಮ್ಸೇ ಬೇರೆ ಇರುತ್ತೆ. ಹ್ಮ್. ಅವ್ರ ಪಾತ್ರಕ್ಕೂ ಆ ಮ್ಯಾನರಿಸಮ್ಸ್ಗೂ ಸಂಬಂಧ ಇರಲ್ಲ. ಹ್ಮ್. ಬಟ್ ಆ ಮನುಷ್ಯ ಇವನ್ ಫೈಟ್ ಈ ಕೆಪ್ ದಟ್ ಕ್ಯಾರೆಕ್ಟರ್, ಈ ಹೇಳ್ ದಟ್ ರಂಗನ್ ಕ್ಯಾರೆಕ್ಟರು, ಏನೋ ಆ ಡೈಲಾಗ್ಸ್ ಫೈಟ್ ಮಧ್ಯೆ ಫ್ಯಾಂಟಾಸ್ಟಿಕ್ ಮನ್, ಸೂಪರ್. ಇಸ್ ಮೈ ಫೇವ್ರೆಟ್ ಸುದೀಪ್ ಅವ್ರದ್ದು. ಅದು ಬಿಟ್ಟರೆ ಮೆನಿ ಗುಡ್ ಫಿಲಮ್ಸ್. ತುಂಬ ಒಳ್ಳೆ ಸಿನಿಮಾ ಇದೆ, ಬಟ್ ಒನ್ ಇಸ್ ರಂಗ SLC. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.